ಇನ್ನು ಹೈದರಾಬಾದ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ 17 ಜನ ಸಾವನ್ನಪ್ಪಿದ್ದಾರೆ. ಹೈದರಾಬಾದ್ನ ಚಾರ್ಮಿನಾರ್ನ ಗುಲ್ಜಾರ್ ಹೌಸ್ನಲ್ಲಿ ಈ ದುರಂತ ನಡೆದಿದೆ. 17ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. 3 ಮಕ್ಕಳು ಮಹಿಳೆಯರು ಸೇರಿ ಒಟ್ಟು 17 ಮಂದಿ. ಗುಲ್ಜಾರ್ ಹೌಸ್ ಕಟ್ಟಡದ ಮೊದಲ ಮಹಡಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿರುವ ಶಂಕೆ ಆಗಿದೆ. ಗುಲ್ಜಾರ್ ಹೌಸ್ನಲ್ಲಿ 30ಕ್ಕೂ ಹೆಚ್ಚು ಜನ ಇನ್ನೂ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಈಗ ಸಾವಿನ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ. ಇದು ಇನ್ನೂ ಕೂಡ ಜಾಸ್ತಿ ಆಗ್ಬೋದು. ಜೊತೆಗೆ ಒಳಗಡೆ ಇರ್ತಕ್ಕಂಥವ್ರ ಕತೆ ಏನು, ಅವ್ರನ್ನ ಹೊರಗೆ ತರ್ತಕ್ಕಂಥ ಕೆಲಸ ಆಗಬೇಕಲ್ಲ. ಬಹುತೇಕರೆಲ್ಲರೂ ಕೂಡ ಸಜೀವ ದಹನ, ಬಟ್ ಹೆಂಗೆ ಅದು ಅಂತ ಗೊತ್ತಾಗಲಿಲ್ಲಪ್ಪ. ಈಗ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಂಡ್ರೆ ಅವ್ರಿಗೆ ಹೊರಗಡೆ ಬರ್ಬೋದಾಗಿತ್ತು, ಅದಕ್ಕೆ ಅವಕಾಶ ಇರಲಿಲ್ವಾ ಏನು ಗೊತ್ತಿಲ್ಲಪ್ಪ. ಬಟ್ ವೆರಿ ಅನ್ಫಾರ್ಚುನೇಟ್, 17 ಜನ ಹೈದರಾಬಾದ್ನಲ್ಲಿ ಮೃತಪಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ಟ್ವೀಟ್ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈದರಾಬಾದ್ ದುರಂತದಿಂದ ತೀವ್ರ ನೋವಾಗಿದೆ. ಪ್ರೀತಿ ಪಾತ್ರರನ್ನ ಕಳೆದುಕೊಂಡವರಿಗೆ ಸಂತಾಪವನ್ನು ಸೂಚಿಸುತ್ತೇನೆ. ಮೃತರ ಸಂಬಂಧಿಕರಿಗೆ PM ಫಂಡ್ನಿಂದ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಗಾಯಾಳುಗಳಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಈ ಥರದ ದುರಂತ ನಿಜಕ್ಕೂ ಕೂಡ ವೆರಿ ವೆರಿ ಅನ್ಫಾರ್ಚುನೇಟ್. ಪಾಪ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟು ಅವ್ರು ಹೊರಗೆ ಬರೋಕ್ಕಾಗಲಿಲ್ಲ ಅಂದರೆ ಏನು ಗತಿ, ಉಸಿರು ಕಟ್ಟು ಸತ್ತೋಗ್ತಾರೆ. ಕೆಲವರೆಲ್ಲ ಸಜೀವವಾಗಿ ದಹನವಾಗ್ತಾರೆ. ಇದು ಒಂದು ಎನ್ಕ್ವೈರಿ ಆಗಬೇಕು, ಯಾಕೆ ಹೀಗಾಯಿತು, ಯಾರು ಕಾರಣ ಇದಕ್ಕೆ. ಆಮೇಲೆ ಆ ಬೆಂಕಿ ಹತ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಆಯಿತು? ಬರೀ ಶಾರ್ಟ್ ಸರ್ಕ್ಯೂಟ? ಎಲ್ಲ ಅಗ್ನಿ ದುರಂತಗಳಿಗೂ ಶಾರ್ಟ್ ಸರ್ಕ್ಯೂಟೇ ಕಾರಣನ? ಒಂದು ಪ್ರಶ್ನೆ ಮೂಡುತ್ತೆ.